ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ದಿಸ್ ಇಸ್ ಕವಿತಾ ಆ್ಯಂಡ್ ವೆಲ್ಕಮ್ ಟು ಮನ್ನಾ ಫುಡ್ ಫ್ಯಾಕ್ಟ್ರಿ ಚಾನಲ್. ಎವ್ರಿ ಇಯರ್ ನಾನು ತಿರುಪತಿಗೆ ಹೋದರು, ಬಟ್ 2025 ದರ್ಶನ ಮಾತ್ರ ನನಗೆ ತುಂಬ ಸ್ಪೆಷಲ್ಲು. ಯಾಕಂದರೆ ಈ ಸತಿ ಮೈನ್ ಟೆಂಪಲಲ್ಲಿ ನಾನು ಯಾವ್ಯಾವ ದೇವರನ್ನು ದರ್ಶನ ಮಾಡಬೇಕು ಅಂದ್ಕೊಂಡಿದ್ನು, ಎಲ್ಲ ದೇವರುಗಳನ್ನು ದರ್ಶನ ಮಾಡಿದ್ದೀನಿ ಮತ್ತು ಕೆಲವು ಐಟಮ್ಗಳನ್ನು ದರ್ಶನ ಮಾಡಿದ್ದೀನಿ. ಅದು ಯಾವುದು ಏನು ಅನ್ನೋದು ನಾನು ಹಿಂದ್ಗಡೆ ಮತ್ತೆ ನಿಮಗೆ ಎಲ್ಲ ತಿಳಿಸ್ತೀನಿ. ಯಾರೆಲ್ಲ ಈ ಚಾನಲ್ ಈಸ್ದೇ ಫಸ್ಟ್ ಟೈಮ್ ನೋಡ್ತಾ ಇದ್ರು, ಪ್ಲೀಸ್ ಮನ್ನಾ ಫುಡ್ ಫ್ಯಾಕ್ಟ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವೆಲ್ಕಮ್ ಟು ತಿರುಪತಿ ದರ್ಶನ. ಫ್ರೆಂಡ್ಸ್, ನನ್ನ ದರ್ಶನದ ಡೀಟೇಲ್ಸ್ ಹೇಳೋದಕ್ಕೆ ಮೊದಲು, ಡಿಸೆಂಬರ್ ಮಂತ್ ಯಾರೆಲ್ಲ ತಿರುಪತಿಯಲ್ಲಿ ಸ್ಪೆಷಲ್ ದರ್ಶನ ನೋಡೋಕ್ಕೆ ಇಷ್ಟಪಡ್ತೀರೋ ಅವರೆಲ್ಲ ಟಿಕೆಟ್ಸ್ ಓಪನ್ ಆಗಿದೆ. ಅದೊಂದು ಡೀಟೇಲ್ಸ್ ನಾನು ಈಗಲೇ ಕೊಟ್ಬಿಡ್ತೀನಿ, ಆಮೇಲೆ ನಾನು ದರ್ಶನದ ಬಗ್ಗೆ ಡೀಟೇಲ್ ಕೊಡ್ತೀನಿ. ಇದೇ ತಿಂಗಳು ಸೆಪ್ಟೆಂಬರ್ 22ಗೆ ನಿಮಗೆ ಶ್ರೀವಾರಿ ಅರ್ಜಿತ ಸೇವಾ ಟಿಕೆಟ್ಸ್ ಓಪನ್ ಆಗುತ್ತೆ. ಮಾರ್ನಿಂಗ್ 10 o'clockಗೆ ನೀವು TTD ಆನ್ಲೈನ್ booking.com ಹೋಗಿ ಚೆಕ್ ಮಾಡಿ ನೀವು ಟಿಕೆಟ್ಸ್ ಬುಕ್ ಮಾಡ್ಕೋಬೋದು. ಇದು ಶ್ರೀವಾರಿ ಅರ್ಜಿತ ಸೇವಾದು. ಮತ್ತು ನಿಮಗೆ ಸ್ಪೆಷಲ್ ಎಂಟ್ರಿ ದರ್ಶನ 300 rupees ಸ್ಪೆಷಲ್ ಎಂಟ್ರಿ ದರ್ಶನ ನಿಮಗೆ 24th ಓಪನ್ ಆಗುತ್ತೆ. ಪ್ಲೀಸ್ ಫ್ರೆಂಡ್ಸ್, ಮೇಕ್ ಶ್ಯೂರ್ ಮಾರ್ನಿಂಗ್ 10 o'clock ಶಾರ್ಪ್ ಇದ್ದರೆ ಮಾತ್ರ ಈ ಟಿಕೆಟ್ಸ್ ನಿಮಗೆ ಈಸಿಯಾಗಿ ಸಿಗುತ್ತೆ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. 24th ಸೆಪ್ಟೆಂಬರ್ ನಿಮಗೆ 300 rupees ಟಿಕೆಟ್ ಸಿಗುತ್ತೆ, ಓಪನ್ ಆಗುತ್ತೆ. ಸೇಮ್ ವೆಬ್ಸೈಟಲ್ಲಿ ಓಪನ್ ಮಾಡಿ ಬುಕ್ ಮಾಡ್ಕೋಬೋದು ನೀವು. ಸೇಮ್ ಡೇನೇ 24th ನಿಮಗೆ ಅಕಾಮಿಡೇಷನ್, ನೀವು ಅಲ್ಲಿ ಏನಾದರೂ ಸ್ಟೇ ಮಾಡಬೇಕು ಅಂತಿದ್ರೆ ನೀವು ಅದೇ ಸೇಮ್ ಡೇ 3 o'clockಗೆ ಅಕಾಮಿಡೇಷನ್ದು ಟಿಕೆಟ್ಸ್ ಓಪನ್ ಆಗುತ್ತೆ. ಅದನ್ನು ನೀವು ಆನ್ಲೈನಲ್ಲೇ ಬುಕ್ ಮಾಡ್ಕೋಬೋದು. ಈ ರೀತಿ ನೀವು ಬುಕ್ ಮಾಡ್ಕೊಂಡು ಹೋದಾಗ ನಿಮಗೆ ದರ್ಶನ ತುಂಬ ಈಸಿ ಅನಿಸ್ಬಿಡುತ್ತೆ. ಸೊ ದಟ್ ತಿರುಪತಿಗೆ ಹೋಗಿ ಬರೋದು ನಮಗೆ ತುಂಬ ಸ್ಟೇನೂ ಆದಂಗೆ ಇರೋಲ್ಲ, ಮತ್ತು ಯಾವುದೇ ಕಷ್ಟ ಇಲ್ದಂಗೆ ಹೋಗಿ ಬರ್ಬೋದು. ದೊಡ್ಡವ್ರನ್ನ ಏನಾದ್ರು ಕರ್ಕೊಂಡು ಹೋಗ್ತೀರಾ ಅಂದರೂ ನೀವು ಸಹ ಅದನ್ನು ಈಸಿಯಾಗಿ ಹೋಗಿ ಬರ್ಬೋದು ಈ ರೀತಿಯಾದ ಸೇವೆಯಲ್ಲಿ ಹೋಗುವಾಗ. ಮತ್ತು ಸೀನಿಯರ್ ಸಿಟಿಸನ್ದು ಸಹ ಟಿಕೆಟ್ಸ್ ಅವೈಲಬಿಲಿಟೀಸ್ ಇರುತ್ತೆ. ನಿಮಗೆ 18th ಸೆಪ್ಟೆಂಬರ್ ಓಪನ್ ಆಗುತ್ತೆ ಸೀನಿಯರ್ ಸಿಟಿಸನ್ಸ್ದು. ಮತ್ತು ಈ ಸತಿ 2025 ಬ್ರಹ್ಮೋತ್ಸವ ಬಗ್ಗೆ ಹೇಳೋದಾಗಿದ್ದರೆ, ಸೆಪ್ಟೆಂಬರ್ 24ರಿಂದ ಅಕ್ಟೋಬರ್ 2 ಬ್ರಹ್ಮೋತ್ಸವ ನಡೀಲಿಕ್ಕಿದೆ ತಿರುಪತಿ ದೇವಸ್ಥಾನದಲ್ಲಿ. ಮತ್ತು ಈ ಟೈಮಲ್ಲಿ ವಿಸಿಟ್ ಮಾಡೋರು ತುಂಬ ಕ್ರೌಡ್ ಜಾಸ್ತಿ ಇರುತ್ತೆ, ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ಸತಿ ನಾನು ತಿರುಪತಿಗೆ ಹೇಗೆ ಹೋಗಿದ್ದೆ ಮತ್ತು ಎಲ್ಲಿ ಸ್ಟೇ ಮಾಡಿದ್ದೆ ಹೇಗೆ ಅಂತೆಲ್ಲ ನಾನು ನಿಮ್ಗೆ ಡೀಟೇಲ್ಸ್ ಎಲ್ಲ ಹೇಳಲಿಕ್ಕೆ ಹೋಗಲ್ಲ. ಬಿಕಾಸ್ ಲಾಸ್ಟ್ ಇಯರ್ ನಾನು ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ನಿಮಗೆ ಹೇಗೆ ಬುಕ್ ಮಾಡೋದು, ಎಲ್ಲಿ ಸ್ಟೇ ಮಾಡಬೇಕು ಎಲ್ಲನೂ ಡೀಟೇಲಾಗಿ ಕೊಟ್ಬಿಟ್ಟಿದ್ದೀನಿ. ಸೊ ಸೇಮ್ ಪ್ರೊಸೀಜರ್ ಈ ಸತಿನೂ ಏನು ಚೇಂಜಸ್ ಇಲ್ಲ ಅದರಲ್ಲಿ. ಅದೇ ರೀತಿ ಮೇಲ್ಗಡೆ ತಿರುಮಲದಲ್ಲಿ ಯಾವ್ಯಾವ ಟೆಂಪಲ್ಗಳು ನೋಡಬೇಕು, ಎಲ್ಲೆಲ್ಲೋ ಯಾವ್ಯಾವ ಪ್ಲೇಸಸ್ನ ವಿಸಿಟ್ ಮಾಡ್ಬೋದು ಅಂತಲೂ, ಮತ್ತು ಕೆಳಗಡೆ ತಿರುಪತಿಯಲ್ಲಿ ಎಷ್ಟು ದೇವಸ್ಥಾನಗಳಿದೆ, ಯಾವ್ಯಾವ ಪ್ಲೇಸಲ್ಲಿ ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ಬೋದು ಅಂತಲೂ ಡೀಟೇಲಾಗಿ ಲಾಸ್ಟ್ ಇಯರ್ ವೀಡಿಯೋಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಅದನ್ನೆಲ್ಲ ವಿಸಿಟ್ ಮಾಡ್ಕೋಬೋದು. ಪ್ಲಸ್ ಈ ಸತಿ ಏನು ವಿಶೇಷ ಅಂದರೆ, ನಾನು ತಿರುಮಲ ಮೈನ್ ಟೆಂಪಲಲ್ಲಿ ಯಾವ್ಯಾವ ದೇವ್ರನ್ನ ದರ್ಶನ ಮಾಡ್ಬೋದು. ಎಲ್ಲರೂ ಅನ್ಕೋತೀವಿ ನಾವು ಮ್ಯಾಕ್ಸಿಮಮ್ ನೋಡೋದು ವೆಂಕಟೇಶ್ವರ ಸ್ವಾಮಿನ ನೋಡ್ತೀವಿ, ಅದನ್ನು ಬಿಟ್ಟರೆ ವರಾಹ ಸ್ವಾಮಿನ ದರ್ಶನ ಮಾಡ್ಕೊಂಡು ಬರ್ತೀವಿ. ಅದು ಇಲ್ಲದೆ ಬೇರೆ ದೇವರುಗಳನ್ನು ನಾವು ಅಲ್ಲಿ ನೋಡ್ಬೋದು ಅಂತ ನಾನು ಕೆಲವು ಡೀಟೇಲ್ಸ್ನ ಹೇಳ್ತೀನಿ. ಮತ್ತು ಹೇಗೆ ಎಲ್ಲೆಲ್ಲಿ ಯಾವ ಪ್ಲೇಸಲ್ಲಿ ಇದ್ದಾರೆ ಅಂತಲೂ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ನಾನು ದರ್ಶನದ ಟೈಮ್ಗಿಂತ ಒಂದು 2 hours ಬಿಫೋರೇ ನಾನು ಟೆಂಪಲ್ಗೆ ಹೋಗ್ಬಿಟ್ವಿ. ಟೆಂಪಲ್ಗೆ ಹೋಗುವಾಗ ಫಸ್ಟ್ ನಾವು ವರಾಹ ಸ್ವಾಮಿನ ದರ್ಶನ ಮಾಡಿದ್ವಿ. ವರಾಹ ಸ್ವಾಮಿ ದೇವಸ್ಥಾನದೊಳಗಡೆ ನೀವು ಹೊರಗೆ ಬರಬೇಕಾದ್ರೆ ಒಂದು ಸಣ್ಣ ವಿಗ್ರಹ ಇರುತ್ತೆ, ಶ್ರೀನಿವಾಸ ಸ್ವಾಮಿ ಮತ್ತು ಪೆರಿಯಾಳ್ವಾರ್ದು ವಿಗ್ರಹ ಇರುತ್ತೆ, ಮೂರ್ತಿ. ಅದನ್ನು ದರ್ಶನ ಮಾಡ್ಕೊಂಡು ಬನ್ನಿ. ಬಿಕಾಸ್ ಅದು ತುಂಬ ಪವರ್ಫುಲ್, ತುಂಬ ಓಲ್ಡೆಸ್ಟು ಮೂರ್ತಿಗಳು ಆ ದೇವಸ್ಥಾನದಲ್ಲಿರೋದು. ಮತ್ತು ಅಲ್ಲಿಂದ ನಾವು ಹಾಗೆ ಹೊರಗಡೆ ಬರ್ತೀವಿ. ನನಗೆ ಟೈಮ್ ಇದ್ದಿದ್ದರಿಂದ ನಾನು ಇಮಿಡಿಯೇಟಾಗಿ ಆಗಲೇ ದರ್ಶನ ಮಾಡಿಕೊಂಡೆ. ಇವರು ಹೈಗ್ರೀವ ಸ್ವಾಮಿ, ನರಸಿಂಹಸ್ವಾಮಿ, ರಾಧಾಕೃಷ್ಣ ಸ್ವಾಮಿನ. ನಿಮ್ಗೆ ಆ ಥರ ಟೈಮ್ ಇಲ್ಲ ದರ್ಶನಕ್ಕೆ ಹೋಗ್ಬೇಕಂದ್ರೆ ಹೋಗಿ ಬಂದು
ವರದಸ್ವಾಮಿ ಟೆಂಪಲ್ ಆಪೋಸಿಟಲ್ಲೇ ಇರುತ್ತೆ. ಹೈಗ್ರೀವ ಸ್ವಾಮಿ, ನರಸಿಂಹಸ್ವಾಮಿ ಮತ್ತು ರಾಧಾಕೃಷ್ಣ ಸ್ವಾಮಿ ಟೆಂಪಲ್ ಎಲ್ಲ ಅವ್ರನ್ನೂ ಸಹ ವಿಸಿಟ್ ಮಾಡಿ. ಮತ್ತು ಅದೇ ಸ್ವಲ್ಪ ಮುಂದೋಗಿ ಮಾದ ಸ್ಟ್ರೀಟಲ್ಲೇ ರೈಟ್ ಸೈಡಲ್ಲಿ ನಿಮಗೆ ಶಿವ ಟೆಂಪಲ್ಲು ಒಂದಿದೆ, ಅದನ್ನು ನಾವು ದರ್ಶನ ಮಾಡಿಕೊಂಡು ಹಾಗೆ ನಾವು ದರ್ಶನಕ್ಕೆ ಹೋಗಿ ಬಂದ್ವಿ. ರಾತ್ರಿ ನಾವು 7 o'clock ಏನೋ ದರ್ಶನದ ಟೈಮ್ ಇತ್ತು, 9:30 ಅಷ್ಟರಲ್ಲಿ ದರ್ಶನ ಮುಗಿತ್ತು. ಮತ್ತು 10 o'clock ಅಷ್ಟರಲ್ಲಿ ನಾವು ರೂಮ್ಗೆ ಹೋಗ್ಬಿಟ್ವಿ, ಜೋರು ಮಳೆ ಶುರುವಾಗೋಯ್ತಂತ. ಆ್ಯಂಡ್ ಮಾರ್ನಿಂಗ್ ಅಷ್ಟೇ ನಾವು ಬಂದು ಬಿಡಿ ಆಂಜನೇಯ ಸ್ವಾಮಿ ಟೆಂಪಲ್ನೆಲ್ಲ ನಾವು ವಿಸಿಟ್ ಮಾಡಿದ್ದು. ಮತ್ತು ಮೇನ್ ಟೆಂಪಲ್ ಒಳಗಡೆ ಹೋಗಬೇಕಾದ್ರೆ ನೀವು ಒಳಗೆ ಎಂಟ್ರ್ ಆಗ್ತಾ ಇರುವಾಗಲೇ ನಿಮಗೆ ಧ್ವಜಸ್ತಂಭ ಸಿಗುತ್ತೆ. ಧ್ವಜಸ್ತಂಭಕ್ಕೆ ನಮಸ್ಕಾರ ಮಾಡಿನೇ ಹೋಗಿ, ತುಂಬ ಪವರ್ಫುಲ್ ಅದು. ಧ್ವಜಸ್ತಂಭ ದಾಟಿ ಹೊಲಗೆ ಹೋಗಿದ್ಕೊಳ್ಳಿ ನಿಮಗೆ ಗರುಡ ಸಿಗ್ತಾರೆ. ಗರುಡನಿಗೆ ನಮಸ್ಕಾರ ಮಾಡ್ಕೊಂಡು ಹೊಲಗೆ ಹೋಗ್ಬೇಕು. ನಾವು ಹೊಲಗೆ ಹೋಗಿ ದೇವಸ್ಥಾನದ ಮೇನ್ ಟೆಂಪಲ್ ಗರ್ಭಗುಡಿ ಒಳಗಡೆ ನಾವು ಎಂಟ್ರ್ ಆಗ್ತಿರುವಾಗೆ ನಮಗೆ ವುಡನ್ ಫ್ಲೋರ್ ಸಿಗುತ್ತಲ್ಲ, ವುಡನ್ ಫ್ಲೋರ್ ನಾವು ಏನು ಎಂಟ್ರ್ ಆಗ್ತೀವಿ, ನಮ್ಮ ಹಿಂದೆ ತಿರುಗಿ ನೋಡಿದ್ರೆ ನಮಗೆ ಶ್ರೀನಿವಾಸ ಸ್ವಾಮಿಯ ದೊಡ್ಡ ಮೂರ್ತಿ ಇರುತ್ತೆ. ವೆಂಕಟೇಶ್ವರ ಸ್ವಾಮಿಯ ಆಪೋಸಿಟಲ್ಲಿ ಆ ವಿಗ್ರಹ ಇರುತ್ತೆ. ಅದನ್ನು ಯಾರೂ ಅಬ್ಸರ್ವ್ ಮಾಡಲ್ಲ. ಪ್ಲೀಸ್ ಈ ಸತಿ ಹೋದಾಗ ನೀವು ಮುಂದೆ ದೇವ್ರನ್ನ ನೋಡುವಾಗ ಹಿಂದೆ ತಿರುಗಿ ನೋಡಿ, ಅಲ್ಲಿ ಶ್ರೀನಿವಾಸ ಸ್ವಾಮಿನೇ ಇರ್ತಾರೆ, ಅವ್ರನ್ನೂ ದರ್ಶನ ಮಾಡಿ. ತುಂಬ ಒಳ್ಳೆಯದಾಗುತ್ತೆ ಆ ದೇವ್ರನ್ನ ನೋಡಿದ್ರೆ. ಇಷ್ಟೇ ಸಿಂಪಲಾಗಿರ್ತಾರೆ ಈ ದೇವರು. ಇದೇ ಥರನೇ ದೊಡ್ಡ ವಿಗ್ರಹ ಇರುತ್ತೆ. ವೆಂಕಟೇಶ್ವರ ಸ್ವಾಮಿ ದರ್ಶನ ತುಂಬ ಚೆನ್ನಾಗಾಯ್ತು ಈ ಸತಿ. ದೇವ್ರನ್ನೆಲ್ಲ ಚೆನ್ನಾಗಿ ಆರಾಮಾಗಿ ನೋಡಿಕೊಂಡು ಹೊರಗೆ ಬಂದು ಸ್ವಲ್ಪ ಹೊತ್ತು ಕೂತಿದ್ವಿ. ಅಲ್ಲಿಂದ ಹಾಗೆ ಹೊರಟು ನಾವು ಹಾಗೆ ಬರುವಾಗ ವಿಮಾನ ವೆಂಕಟೇಶ್ವರ ಸ್ವಾಮಿನ ದರ್ಶನ ಮಾಡಿದ್ವಿ. ಅದೇ ಇದರಲ್ಲಿ ಸ್ಟ್ರೈಟ್ ಸ್ವಲ್ಪ ಮುಂದೆ ಬಂದರೆ ಉಂಡಿ ಸಿಗುತ್ತೆ. ಉಂಡಿ ಹತ್ರ ಯಾರಾದ್ರು ಅಬ್ಸರ್ವ್ ಮಾಡಿದ್ರೋ ಎಲ್ಲೋ ಗೊತ್ತಿಲ್ಲ ನನಗೆ, ಮೇಲ್ಗಡೆ ನಿಮಗೆ ಮಹಾಲಕ್ಷ್ಮಿಯ ಒಂದು ವಿಗ್ರಹ ಇರುತ್ತೆ. ವಿಗ್ರಹ ಅಂದರೆ ಈಗ ಗೋಲ್ಡನ್ ಗ್ರಿಲ್ ಏನು ಹಾಕಿದಾರಲ್ಲ ಉಂಡಿ ಪಕ್ಕದಲ್ಲಿ, ಆ ಗ್ರಿಲ್ಲಲ್ಲೇ ಅದನ್ನು ಇದು ಮಾಡಿದ್ದಾರೆ ಮಹಾಲಕ್ಷ್ಮಿ ವಿಗ್ರಹನ. ತುಂಬ ಚೆನ್ನಾಗಿದೆ ಅದು. ಮಹಾಲಕ್ಷ್ಮಿ ಟೆಂಪಲ್ ಒಳಗಡೆ ನಾವು ನೋಡಲಿಕ್ಕಾಗಲ್ಲ, ಸೊ ಇದರಲ್ಲಿ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಅಲ್ಲಿಂದ ನಾವು ಹಾಗೆ ಹೊರಗಡೆ ಬರ್ತಾ ಇರಬೇಕಾದ್ರೆ ಮೇನ್ ಡೋರ್ ಸಿಗುತ್ತಲ್ಲ, ಡೋರ್ಗೆ ಲೆಫ್ಟ್ ಸೈಡಲ್ಲಿ ಒಂದು ದೊಡ್ಡ ಗೋಡೆಯಲ್ಲಿ ನಿಮಗೆ ಒಂದು ಹರೆ ಹಾಕಿರ್ತಾರೆ. ಅದು ಅನಂತಾಲ್ವಾರ್ ಹರೆ ಅಂತ. ವೆಂಕಟೇಶ್ವರ ಸ್ವಾಮಿ ಆ ದೇವಸ್ಥಾನವನ್ನು ಕಟ್ತಾ ಇರಬೇಕಾದ್ರೆ ಅವ್ರಿಗೇನೋ ಹೆಲ್ಪ್ ಮಾಡಿದ್ರಂತ, ಅವ್ರಿಗೆ ಹೊಡೆದು ಸ್ವಲ್ಪ ಚಿನ್ನಲ್ಲಿ ಬ್ಲಡ್ಡೆಲ್ಲ ಬಂದಿರುತ್ತೆ, ಸ್ಟೋರಿ ಎಲ್ಲ ಕೇಳಿರ್ತೀರಲ್ಲ, ಅದರ ಸೇಮ್ ಹರೆನ ಅಲ್ಲಿ ಹಾಕಿದ್ದಾರೆ. ಅದನ್ನು ನೋಡ್ಕೊಬನ್ನಿ. ಯಾರೂ ಅದನ್ನು ಅಬ್ಸರ್ವ್ ಮಾಡಲ್ಲ, ಸೊ ನಾನು ನೋಡಿದ್ರಿಂದ ನಿಮ್ಗೆ ಎಲ್ಲರೂ ಹೇಳ್ತಾ ಇದ್ದೀನಿ. ಹಾಗೆ ಮರಿದೆ ಎಲ್ಲರೂ ಅನ್ನಪ್ರಸಾದವನ್ನು ಊಟ ಮಾಡಿ, ಅನ್ನಪೂರ್ಣೇಶ್ವರಿ ಅವ್ರದ್ದು ಅಲ್ಲಿ ವಿಗ್ರಹ ಎಲ್ಲ ಇರುತ್ತೆ ನೋಡಿ, ಅದನ್ನು ಪೂಜೆ ಮಾಡಿಕೊಂಡು ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಬಂದ್ವಿ ನಾವು. ಸೊ ಹಾಗಾಗಿ 2025 ತಿರುಮಲ ತಿರುಪತಿ ವಿಸಿಟ್ ನಮಗೆ ತುಂಬ ಸ್ಪೆಷಲ್ ಆಗಿತ್ತು. ನೀವು ಸಹ ಇದೇ ರೀತಿ ದೇವ್ರನ್ನ ಹೋಗಿ ವಿಸಿಟ್ ಮಾಡಿ. ಎಲ್ಲರೂ ಆ ದೇವರ ಆಶೀರ್ವಾದ ನಿಮಗೂ ಸಹ ಇರಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ. ಆ್ಯಂಡ್ ಇಷ್ಟೊತ್ತು ತಾಳ್ಮೆಯಿಂದ ನಾನು ವೀಡಿಯೋನೆಲ್ಲ ನೋಡಿದ್ದು ಮತ್ತು ನಾನು ತಿರುಪತಿ ಎಕ್ಸ್ಪೀರಿಯೆನ್ಸ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದು ತುಂಬಾ ಖುಷಿಯಾಯಿತು. ಐ ಹೋಪ್ ನಿಮಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಮತ್ತು ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾವು ಅಲ್ಲಿಂದ ಹೊರಟ್ವಿ. ಆಗಿ ಥ್ಯಾಂಕ್ ಯು.